ಉಪಮುಖ್ಯಮಂತ್ರಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ ಪ್ರೀತಿ ಇರಿಸಿ ಅಧಿಕಾರಕ್ಕೆ ತಂದ ಮತದಾರರ ಋಣ ತೀರಿಸುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಬರೆದಿಟ್ಕೊಳ್ಳಿ, 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ 141ಕ್ಕೂ ಅಧಿಕ ಸ್ಥಾನಗಳನ್ನ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಿಮಗೆಲ್ಲ ನೆನಪಿರಬಹುದು. ವಿಶೇಷ ಏನು ಅಂತಂದ್ರೆ 2023ರಲ್ಲೂ ಡಿ.ಕೆ.ಶಿ ನುಡಿದ ಭವಿಷ್ಯ ಸತ್ಯ ಆಗಿತ್ತು. ಕರಾರುವಕ್ಕಾಗಿ ಹೇಳಿದ್ರು, ಕರಾರುವಕ್ಕಾಗಿ ಸೀಟ್ಗಳು ಬಂದಿದ್ದು. ಈಗ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಏನು ಹೇಳಿದ್ದಾರೆ ಒಂದ್ಸರಿ ಕೇಳ್ಕೊಂಬರೋಣ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಉಪಮುಖ್ಯಮಂತ್ರಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ ಪ್ರೀತಿ ಇರಿಸಿ ಅಧಿಕಾರಕ್ಕೆ ತಂದ ಮತದಾರರ ಋಣ ತೀರಿಸುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಬರೆದಿಟ್ಕೊಳ್ಳಿ, 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ 141ಕ್ಕೂ ಅಧಿಕ ಸ್ಥಾನಗಳನ್ನ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಿಮಗೆಲ್ಲ ನೆನಪಿರಬಹುದು. ವಿಶೇಷ ಏನು ಅಂತಂದ್ರೆ 2023ರಲ್ಲೂ ಡಿ.ಕೆ.ಶಿ ನುಡಿದ ಭವಿಷ್ಯ ಸತ್ಯ ಆಗಿತ್ತು. ಕರಾರುವಕ್ಕಾಗಿ ಹೇಳಿದ್ರು, ಕರಾರುವಕ್ಕಾಗಿ ಸೀಟ್ಗಳು ಬಂದಿದ್ದು. ಈಗ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಏನು ಹೇಳಿದ್ದಾರೆ ಒಂದ್ಸರಿ ಕೇಳ್ಕೊಂಬರೋಣ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಉಪಮುಖ್ಯಮಂತ್ರಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ ಪ್ರೀತಿ ಇರಿಸಿ ಅಧಿಕಾರಕ್ಕೆ ತಂದ ಮತದಾರರ ಋಣ ತೀರಿಸುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಬರೆದಿಟ್ಕೊಳ್ಳಿ, 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ 141ಕ್ಕೂ ಅಧಿಕ ಸ್ಥಾನಗಳನ್ನ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಿಮಗೆಲ್ಲ ನೆನಪಿರಬಹುದು. ವಿಶೇಷ ಏನು ಅಂತಂದ್ರೆ 2023ರಲ್ಲೂ ಡಿ.ಕೆ.ಶಿ ನುಡಿದ ಭವಿಷ್ಯ ಸತ್ಯ ಆಗಿತ್ತು. ಕರಾರುವಕ್ಕಾಗಿ ಹೇಳಿದ್ರು, ಕರಾರುವಕ್ಕಾಗಿ ಸೀಟ್ಗಳು ಬಂದಿದ್ದು. ಈಗ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಏನು ಹೇಳಿದ್ದಾರೆ ಒಂದ್ಸರಿ ಕೇಳ್ಕೊಂಬರೋಣ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಉಪಮುಖ್ಯಮಂತ್ರಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ ಪ್ರೀತಿ ಇರಿಸಿ ಅಧಿಕಾರಕ್ಕೆ ತಂದ ಮತದಾರರ ಋಣ ತೀರಿಸುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಬರೆದಿಟ್ಕೊಳ್ಳಿ, 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ 141ಕ್ಕೂ ಅಧಿಕ ಸ್ಥಾನಗಳನ್ನ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಿಮಗೆಲ್ಲ ನೆನಪಿರಬಹುದು. ವಿಶೇಷ ಏನು ಅಂತಂದ್ರೆ 2023ರಲ್ಲೂ ಡಿ.ಕೆ.ಶಿ ನುಡಿದ ಭವಿಷ್ಯ ಸತ್ಯ ಆಗಿತ್ತು. ಕರಾರುವಕ್ಕಾಗಿ ಹೇಳಿದ್ರು, ಕರಾರುವಕ್ಕಾಗಿ ಸೀಟ್ಗಳು ಬಂದಿದ್ದು. ಈಗ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಏನು ಹೇಳಿದ್ದಾರೆ ಒಂದ್ಸರಿ ಕೇಳ್ಕೊಂಬರೋಣ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಉಪಮುಖ್ಯಮಂತ್ರಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ ಪ್ರೀತಿ ಇರಿಸಿ ಅಧಿಕಾರಕ್ಕೆ ತಂದ ಮತದಾರರ ಋಣ ತೀರಿಸುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಬರೆದಿಟ್ಕೊಳ್ಳಿ,
2028ರ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ 141ಕ್ಕೂ ಅಧಿಕ ಸ್ಥಾನಗಳನ್ನು ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಿಮಗೆಲ್ಲ ನೆನಪಿರಬಹುದು. ವಿಶೇಷ ಏನು ಅಂತಂದ್ರೆ 2023ರಲ್ಲೂ ಡಿ.ಕೆ.ಶಿ ನುಡಿದ ಭವಿಷ್ಯ ಸತ್ಯ ಆಗಿತ್ತು. ಕರಾರುವಕ್ಕಾಗಿ ಹೇಳಿದ್ರು, ಕರಾರುವಕ್ಕಾಗಿ ಸೀಟ್ಗಳು ಬಂದಿದ್ದು. ಈಗ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಏನು ಹೇಳಿದ್ದಾರೆ ಒಂದ್ಸರಿ ಕೇಳ್ಕೊಂಬರೋಣ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಉಪಮುಖ್ಯಮಂತ್ರಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ, ಪ್ರೀತಿ ಇರಿಸಿ ಅಧಿಕಾರಕ್ಕೆ ತಂದ ಮತದಾರರ ಋಣ ತೀರಿಸುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಬರೆದಿಟ್ಕೊಳ್ಳಿ, 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ 141ಕ್ಕೂ ಅಧಿಕ ಸ್ಥಾನಗಳನ್ನು ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಿಮಗೆಲ್ಲ ನೆನಪಿರಬಹುದು. ವಿಶೇಷ ಏನು ಅಂತಂದ್ರೆ 2023ರಲ್ಲೂ ಡಿ.ಕೆ.ಶಿ ನುಡಿದ ಭವಿಷ್ಯ ಸತ್ಯ ಆಗಿತ್ತು. ಕರಾರುವಕ್ಕಾಗಿ ಹೇಳಿದ್ರು, ಕರಾರುವಕ್ಕಾಗಿ ಸೀಟ್ಗಳು ಬಂದಿದ್ದು. ಈಗ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಏನು ಹೇಳಿದ್ದಾರೆ ಒಂದ್ಸರಿ ಕೇಳ್ಕೊಂಬರೋಣ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಉಪಮುಖ್ಯಮಂತ್ರಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ, ಪ್ರೀತಿ ಇರಿಸಿ ಅಧಿಕಾರಕ್ಕೆ ತಂದ ಮತದಾರರ ಋಣ ತೀರಿಸುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಬರೆದಿಟ್ಕೊಳ್ಳಿ, 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ 141ಕ್ಕೂ ಅಧಿಕ ಸ್ಥಾನಗಳನ್ನು ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಿಮಗೆಲ್ಲ ನೆನಪಿರಬಹುದು. ವಿಶೇಷ ಏನು ಅಂತಂದ್ರೆ 2023ರಲ್ಲೂ ಡಿ.ಕೆ.ಶಿ ನುಡಿದ ಭವಿಷ್ಯ ಸತ್ಯ ಆಗಿತ್ತು. ಕರಾರುವಕ್ಕಾಗಿ ಹೇಳಿದ್ರು, ಕರಾರುವಕ್ಕಾಗಿ ಸೀಟ್ಗಳು ಬಂದಿದ್ದು. ಈಗ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಏನು ಹೇಳಿದ್ದಾರೆ ಒಂದ್ಸರಿ ಕೇಳ್ಕೊಂಬರೋಣ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಉಪಮುಖ್ಯಮಂತ್ರಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ, ಪ್ರೀತಿ ಇರಿಸಿ ಅಧಿಕಾರಕ್ಕೆ ತಂದ ಮತದಾರರ ಋಣ ತೀರಿಸುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಬರೆದಿಟ್ಕೊಳ್ಳಿ, 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ 141ಕ್ಕೂ ಅಧಿಕ ಸ್ಥಾನಗಳನ್ನು ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಿಮಗೆಲ್ಲ ನೆನಪಿರಬಹುದು. ವಿಶೇಷ ಏನು ಅಂತಂದ್ರೆ 2023ರಲ್ಲೂ ಡಿ.ಕೆ.ಶಿ ನುಡಿದ ಭವಿಷ್ಯ ಸತ್ಯ ಆಗಿತ್ತು. ಕರಾರುವಕ್ಕಾಗಿ ಹೇಳಿದ್ರು, ಕರಾರುವಕ್ಕಾಗಿ ಸೀಟ್ಗಳು ಬಂದಿದ್ದು. ಈಗ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಏನು ಹೇಳಿದ್ದಾರೆ ಒಂದ್ಸರಿ ಕೇಳ್ಕೊಂಬರೋಣ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಉಪಮುಖ್ಯಮಂತ್ರಿ ಮತ್ತೊಮ್ಮೆ ಭವಿಷ್ಯ ನುಡಿದಿದ್ದಾರೆ. ನಮ್ಮ ಮೇಲೆ ವಿಶ್ವಾಸ, ಪ್ರೀತಿ ಇರಿಸಿ ಅಧಿಕಾರಕ್ಕೆ ತಂದ ಮತದಾರರ ಋಣ ತೀರಿಸುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಬರೆದಿಟ್ಕೊಳ್ಳಿ, 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ 141ಕ್ಕೂ ಅಧಿಕ ಸ್ಥಾನಗಳನ್ನು ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಿಮಗೆಲ್ಲ ನೆನಪಿರಬಹುದು.
ವಿಶೇಷ ಏನು ಅಂತಂದ್ರೆ 2023ರಲ್ಲೂ DKಶಿ ನುಡಿದ ಭವಿಷ್ಯ ಸತ್ಯ ಆಗಿತ್ತು. ಕರಾರುವಕ್ಕಾಗಿ ಹೇಳಿದ್ರು, ಕರಾರುವಕ್ಕಾಗಿ ಸೀಟ್ಗಳು ಬಂದಿದ್ದು. ಈಗ ಮತ್ತೆ ಭವಿಷ್ಯ ನುಡಿದಿದ್ದಾರೆ. ಏನು ಹೇಳಿದ್ದಾರೆ ಒಂದ್ಸರಿ ಕೇಳ್ಕೊಂಬರೋಣ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ